ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್, ಇವತ್ತು ನಾನು ಹೋಗ್ತಾ ಇರೋದು ನನ್ನ ಕಾಲೇಜಿಗೆ, ಆಯಿತಾ. ಏನಕ್ಕಂತ ಹೇಳಿದರೆ ಅಲ್ಲಿ ಇವತ್ತು ನಮಗೆ ಫೇರ್ವೆಲ್ ಡೇ ಇದೆ. ಸೊ ನೋಡೋಣ ನಾವು ಏನು ಮಾಡ್ತೀವಿ, ಹೇಗಿರ್ತೀವಿ ಅಂತೆಲ್ಲ ನೋಡೋಣ. ಬಟ್ ನಾನಿವಾಗ ನಾನು ಸಾರಿ ಉಟ್ಕೊಂಡಿದ್ದೇನೆ, ಆಯಿತಾ. ಐ ಫೆಲ್ಟ್ ಇಲೆಕ್ಷನ್ ನಿಂತಾಗ ಫೀಲ್ ಆಗ್ತಾ ಇದೆ. ನಿಮಗೆ ಒಂದು ನಿಮಿಷ ತೋರಿಸ್ತೇನೆ ನೋಡಿ. ಅಲ್ವಾ, ಎಲೆಕ್ಷನಿಗೆ ನಿಂತಾಗ ಫೀಲ್ ಆಗ್ತಾ ಇದೆ ಅಲ್ಲ. ಎಸ್, ಹೌದು. ಬಟ್ ಈ ಸಾರಿ ನಾನು ತಗೊಳ್ತಿರ್ಲಿಲ್ಲ. ಏನಕ್ಕೆ ತಗೊಂಡೆ ಅಂತ ಹೇಳಿದರೆ, ನಾವು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ, ನೀವು ನೋಡಿರ್ಬೋದು. ಸೊ ಆ ಟೈಮಲ್ಲಿ ಅಲ್ಲಿ ನಾನು ಹೇಳಿದೆ ನನಗೆ ಕಾಟನ್ ಸ್ಯಾರಿ ಇಷ್ಟ, ಕಾಟನ್ ಸ್ಯಾರಿ ತೋರಿಸಿ ಅಂತ. ಅವನು ಏನು ಹೇಳ್ದ ಗೊತ್ತಾ, ಅಜ್ಜಿ ಸ್ಯಾರಿ ಉಟ್ಕೊಳ್ತೀಯಾ ನೀನಂತ. ಯಾ, ಅಜ್ಜಿ ಸ್ಯಾರಿನಾ? ಕಾಟನ್ ಸ್ಯಾರಿ ಅಜ್ಜಿಗಳು ಮಾತ್ರ ಉಟ್ಕೋಬೇಕಂತ ನಂಗೆ ಸ್ವಲ್ಪ ಸೈಕಾಯಿತು. ನನಗೆ ಅದೇ ಸ್ಯಾರಿ ಕೊಡಿ ಅಂತ ನಾನು ಅವನ ಹತ್ರ ಜಗಳ ಮಾಡ್ಕೊಂಡು ಅದೇ ತಗೊಬಂದೆ. ಬಟ್ ಇವಾಗ ಅರ್ಜೆಂಟಲ್ಲಿ ಫೇರ್ವೆಲ್ ಅಂತ ಹೇಳಿದ ಕಾರಣದಿಂದಾಗಿ ನನಗೆ ಬೇರೆ ಸ್ಯಾರೀಸ್ ಎಲ್ಲ ಈಗ ಚೂಸ್ ಮಾಡುವಷ್ಟು ಪುರ್ಸೋತಿಲ್ಲ. ಸೊ ಸ್ವಲ್ಪ ಬ್ಯುಸಿ ಸ್ಕೇಟ್ ಇಲ್ಲಲ್ವ. ಸೊ ಅದಕ್ಕೆ ನಾನು ಇವತ್ತು ಇದೇ ಸ್ಯಾರಿನ ಹಾಕ್ಕೊಂಡೆ, ಹೊಲಿಸ್ಕೊಂಡ್ಬಿಟ್ಟು ನೋಡೋಣ ನಾವು ಕಾಲೇಜಲ್ಲಿ ಏನು ಮಾಡ್ತೀವಿ, ಹೇಗಿರ್ತೀವಿ ಅಂತೆಲ್ಲ ನೋಡೋಣ. ಓಕೆ, ಲೆಟ್ಸ್ ಗೋ. ತಿಂಡಿ ತಿನ್ಕೊಂಡು ನಾನು ಹೊರಟದ್ದು ಕಾಲೇಜ್ ಬದಿಗೆ. ಮಧ್ಯಾಹ್ನ 11 ಗಂಟೆ ಆಯಿತು. ಕಾಲೇಜ್ ರೀಚ್ ಆಪತ್ತಿಗೆ 12:30 ಆಯಿತು. ಅಲ್ಲಿ ಫ್ರೆಂಡ್ಸ್ನೆಲ್ಲ ಮಾತಾಡ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕಂತಿಗೆ ಈ ಹುಡುಗರಂತೂ ಬಿಡ್ತಾನೆ ಇರ್ತಿರ್ಲಿಲ್ಲ. ಫುಲ್ ರಗಳೆ ಕೊಡ್ತಾ ಇದ್ರು. ನನಗೆ ಫೋಟೋ ತಕ್ಕಂಡ್ಕ ಇವ್ರು ರಗಳೆ ಮಾಡ್ತಿದ್ರು. ಎಂತ ಮಾಡೋದು ನಂಗೆ ಗೊತ್ತಾಯಿಲ್ಲ. ಅದಕ್ಕೆ ಅವ್ರನ್ನೇ ಕರ್ಕೊಂಡು ನಾನು ವೀಡಿಯೋ ಮಾಡೋಕೆ ಹೊರಟದ್ದು. ಅದೊಂದು ದೊಡ್ಡ ರಿಸ್ಕ್ ಅಂತಾನೆ ಹೇಳಕ್ಕ. ಆರು ಇಟ್ಸ್ ಓಕೆ, ನನ್ನ ಜೊತೆ ಬಂದು ರಿಹರ್ಸಲ್ ಮಾಡಿ ವಿಡಿಯೋದು ಔಟ್ಲುಕ್ ಚಂದ ಬಪ್ಪಂಗ್ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮನ್ ಕಾಂಬುಕ್ ಕಂಡು ಸಾಕಾಯಿ ನಮ್ ಲೆಕ್ಚರ್ ಆಡಿಟೋರಿಯಂ ರೂಮಿಗೆ ಬನ್ನಿ ಅಂತ ಕರೆದ್ರು. ಅವಾಗ ಅಲ್ಲಿ ಜೂನಿಯರ್ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿ ಅರೇಂಜ್ ಮಾಡಿರೋ. ಅವ್ರು ನಮ್ಮನ್ನು ವೆಲ್ಕಮ್ ಮಾಡುವ ರೀತಿ ಇರ್ಬೋದು, ಸ್ಟೇಜ್ ಪ್ರೋಗ್ರಾಮ್ನ ಅವ್ರು ಕೊಟ್ಟಿರುವ ರೀತಿ ಇರ್ಬೋದು, ಎಲ್ಲದು ನೆಕ್ಸ್ಟ್ ಲೆವೆಲ್. ಮತ್ತು ಇನ್ನೊಂದು ವಿಷಯ ಅಂತ ಅಂದ್ರೆ, ಆಡಿಟೋರಿಯಂ ರೂಮ್ನ ನಾವು ಎಕ್ಸಾಮ್ ಟೈಮಲ್ಲಿ ಕಾಣ್ತಾ ಇತ್ತು, ಓದೋಕೆ ಅನ್ಕೊಂಡೆಲ್ಲ ಹೋಗ್ತೈತೆ. ಆಮೇಲೆ ಮತ್ತೆ ನಾರ್ಮಲ್ ಆಗಿ ಹೋಗ್ತಿಲ್ಲ ಇದು. ಆದರೆ ಇವತ್ತು ಆಡಿಟೋರಿಯಂ ರೂಮ್ ಫುಲ್ ಚಂದ ಆಗಿ ಕಾಣ್ತಾ ಇತ್ತು. ಅಲ್ಲಿ ನಮ್ಮ ಜೂನಿಯರ್ಸ್ ಇದು ಫುಲ್ ಶ್ರಮ ಇತ್ತು ಅನ್ಕೊಂಡೆ ಹೇಳಕ್ಕ. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಲೆಕ್ಚರ್ಸ್ ಎಲ್ಲ ಸ್ಪೀಚ್ ಮಾಡೋಕೆ ಶುರು ಮಾಡಿದ್ರು. ನಾನು ಅನ್ಕೊಂಡೆ ಇವರೆಲ್ಲ ಸುಮಾರು ಹೊತ್ತು ತಕಂತ್ರೇನೋ, ಎಂತಪ್ಪ ಇಲ್ಲಿ ಹೆಂಗೆ ಕೂಕಮ್ದು, ಸೀರೆ ಬೇರೆ ಹೈಕ ಬಂದಿದ್ದೆ, ಹಾಗೆ ಹಿಂಗೆ ಅನ್ಕೊಂಡೆಲ್ಲ ಸುಮಾರು ಕ್ವಶನ್ ನಂಗಲ್ಲಿ ಕೂತೊಳಿ ತಲೆಯಲ್ಲಿ ಬಪ್ಪಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಎಂತ ಮಾಡೋದು, ಸುಮ್ಮನೆ ಅಂತೂ ನಂಗೆ ಕೂಕಂಕಾತಿಲ್ಲ. ಅಲ್ಲಿ ಆಚೆ ಈಚೆ ಇಬ್ಬರು ಹೆಣ್ಮಕ್ಳದೆಲ್ಲ ಕಾಲು ಎಳಿತಾ ಬಾಯ್ಸ್ ಹತ್ರ ಎಲ್ಲ ಬೈಸ್ಕೊಂತ ಹಂಗೆ ಹಿಂಗೆ ಸುಮ್ನಿರಿ ಅಂತ ಹೇಳಿ ಆಮೇಲೆ ನಾವು ಸ್ಟೇಜಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಉದ್ಘಾಟನಾ ಕಾರ್ಯಕ್ರಮ ಇದು ಪ್ರತಿಯೊಂದು ಕಾರ್ಯಕ್ರಮದ ಕೇಂದ್ರ ಬಿಂದು. ಈ ಕಾರ್ಯಕ್ರಮ ಆದ್ರ ಮೇಲೆ ಲೆಕ್ಚರ್ಸ್ಗಳು ಮಾತಾಡೋಕೆ ಶುರು ಮಾಡಿದ್ರು. ನನಗೆ ಇನ್ನು ಇವ್ರು ಶುರು ಮಾಡಿದ್ರು ಮುಗುದಿಲ್ಲ ಅನ್ಸುತ್ತ ಅಂತ ಅನ್ಕೊಂಡೆ. ಆದ್ರೆ ಕೆಲವೊಂದು ಸಮಯದಲ್ಲಿ 2 ತಾಸು ಮಾತಾಡುವವರು ಸ್ಟೇಜ್ ಮೇಲೆ 2 ಮಿನಿಟ್ಸ್ಗಿಂತ ಜಾಸ್ತಿ ತಗೊಂಡೇ ಇಲ್ಲ. ಅವ್ರಿಗೂ ಇರುತ್ತೆ, ಸ್ಟೂಡೆಂಟ್ಗಳು ಕಾಲೇಜಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಹೊಸ ಕಾಲೇಜ್ಗೆ ಸ್ಟೂಡೆಂಟ್ಗಳು ಬರ್ತಾ ಇದ್ದಾರೆ, ವಿಶ್ ಮಾಡಬೇಕು ಅಂತ. ಇಟ್ಸ್ ಓಕೆ. ಆಮೇಲೆ ನೆಕ್ಸ್ಟು ನಮ್ಮ ಪ್ರೋಗ್ರಾಮಲ್ಲಿ ಕೇಕ್ ಕಟಿಂಗ್. ಫೇರ್ವೆಲ್ ಡೇ ಆಗಿರೋದ್ರಿಂದ ಕೇಕ್ ಕಟಿಂಗ್ನ ಜೂನಿಯರ್ಸ್ಗಳು ಅರೇಂಜ್ ಮಾಡಿರೋ. ನನಗೆ ಕೇಕ್ ಸಿಕ್ಲಿಲ್ಲ, ಯಾರೂ ತೊಂದರೆ ಇಲ್ಲ, ಕೇಕ್ ಕಟ್ ಮಾಡಿದ್ದು ನಾವು. ನಂಗೆ ಯಾರ್ದು ಬರ್ಡೇ ಅನ್ಕ ಫೀಲ್ ಆಗ್ತಾ ಇತ್ತು. ಫಯಾಜ್ ಬರ್ಡೇ ಅಂತ ಅನಿಸ್ತಾ ಇತ್ತು. ಬಟ್ ನಾನು ಅವನ ಹತ್ರ ಕೇಳಿದ್ದು, ಬರ್ಡೇನೋ ಫಯಾಜ್ ಅಂತ. ಮಚ್ಚ ಯಾವಾಗಲೂ ಮುಗ್ದೋಯ್ತು ಅಂತ ಅವ್ನು ಹೇಳ್ದ. ಓಕೆ, ಕೇಕ್ ಎಲ್ಲ ಕಟ್ಟಿಂಗ್ ಆದ್ರ ಮೇಲೆ ಎಲ್ಲ ಸ್ಟೇಜ್ ಮೇಲೆ ಆಲ್ರೆಡಿ ಹೋಗಿದ್ವಿ. ಗ್ರೂಪ್ ಫೋಟೋ ತಕ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿರತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ನಾವೆಂತ ಮಾಡ್ತಂದ್ರೆ ಗ್ರೂಪ್ ಫೋಟೋ ತಕೊಂಬಂದು ಹೋದ್ ನಾವು. ಗ್ರೂಪಲ್ಲಿ ಫೋಟೋ ಎಲ್ಲ ತಕೊಂಡು ಅಲ್ಲಿ ಸುಮ್ಮನೆ ನಿತ್ಕೊಂಬಕಾತ ಇಲ್ಲ, ನಂಗೆ ಮಾತಾಡ್ತಾನೆ ಅನ್ಸ್ತಿತ್ತು. ಬಟ್ ನಾನ್ ಸೈಲೆಂಟ್ ಏನಿತ್ತಿದೆ, ಉಳಿದವರೆಲ್ಲ ಮಾತಾಡ್ತಾ ಇದ್ರು. ಎಲ್ಲ ಮಾತಾಡ್ಕೊಂಡು ಸ್ಟೇಜಿಂದ ಕೆಳಗೆ ಬಂದ್ರ ಮೇಲೆ ಜೂನಿಯರ್ಸ್ ಮಕ್ಕಳದ್ದು ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ನಮ್ನು ಡಾನ್ಸ್ ಮಾಡಿ ಅಂದಕ್ಕೆ ಕರೆದ್ರು. ನಂಗೆ ಮಾತಾಡ್ತೆ, ಎಷ್ಟು ಬೇಕಂದ್ರೂ ಮಾತಾಡ್ತೆ. ನಂಗೆ ಡಾನ್ಸ್ ಮಾಡೋಕ್ಕೂ ಗೊತ್ತಿಲ್ಲ. ಡಾನ್ಸ್ ಮೊದಲೆಲ್ಲ ಸಣ್ಣ ಕಿಪ್ಪತ್ತಿಗೆಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಏನೋ ಒಂಥರ ಶೈ ಫೀಲ್ ಆಯ್ತು. ಡಾನ್ಸ್ ಎಲ್ಲ ಮಾಡೋದಂದ್ರೆ ಅಷ್ಟೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಮಾತಾಡೋದಂದ್ರೆ ಎಷ್ಟೊತ್ತು ಬೇಕಾದ್ರೆ ನಿತ್ಕೊಂಡು ಮಾತಾಡ್ತಿರ್ತೆ ಸ್ಟೇಜ್ ಮೇಲೆ. ನಂಗೆ ಸ್ಟೇಜ್ ಫಿಯರ್ ಎಲ್ಲ ಎಂತ ಇಲ್ಲ. ಆಮೇಲೆ
ಕಾಲೇಜಿನ ಮಕ್ಕಳು, ಜೂನಿಯರ್ಸ್ ಇರ್ಬೋದು, ನನ್ನ ಕಾಲೇಜಿನ ಸ್ಟೂಡೆಂಟ್ಸ್ ಇರ್ಬೋದು, ಲೆಕ್ಚರ್ ಇರ್ಬೋದು, ಎಲ್ಲರೂ ಸೇರ್ಕೊಂಡು ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡೋದು, ಡಾನ್ಸ್ ಮಾಡೋದು. ಆಮೇಲೆ ನಂಗೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಲೆಕ್ಚರ್ ಒಬ್ರು ಬಂದು ಡಾನ್ಸ್ ಮಾಡಿದ್ದು. ನಂಗೆ ಅದು ತುಂಬಾ ಖುಷಿ ಆಯ್ತು. ನಂಗೆ ಇನ್ನೊಂದೆಂತ ಅಂದ್ರೆ ಹುಡುಗಿಯರೆಲ್ಲ ಡಾನ್ಸ್ ಮಾಡ್ತಾರೆ ನಮ್ಮ ಕ್ಲಾಸ್ ಅವ್ರು ಅಂತ ಅನ್ಕೊಂಡಿದ್ದೆ. ಬಟ್ ಯಾರು ಮಾಡ್ಲಪ್ಪ, ಗೊತ್ತಿಲ್ಲ ಅಂತಕಂದು. ಡಾನ್ಸ್ ಎಲ್ಲ ಮುಗ್ದ್ರ ಮೇಲೆ ಸೀನಿಯರ್ಸ್ಗೆ ಮಾತಾಡೋಕ್ ಅನ್ಕೊಂಡು ಜೂನಿಯರ್ಸ್ ಎಲ್ಲ ಹೇಳಿರು. ನಾನು ಹೋದೆ. ನಂಗೆ ಫಸ್ಟಿಗೆ ಮಾತಾಡ್ಕನ್ಕ ಅನ್ಸ್ತಿತ್ತು ಎಂತಾರು ಹೇಳ್ಕಂದ. ಆಮೇಲೆ ಹೋಯಿ ನಂದ್ ಏನಿದೆ, ನಾನು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ಕೊ, ನಂಗೆ ಯಾರೆಲ್ಲ ಹೆಲ್ಪ್ ಮಾಡಿರೋ ಫ್ರೆಂಡ್ಸ್ ಇರ್ಬೋದು, ಲೆಕ್ಚರ್ಸ್ ಎಲ್ಲರಿಗೂ ಒಂದು ಧನ್ಯವಾದವನ್ನ ತಿಳ್ಸ್ಕನ್ಕಂಡು ನಾನು ಮಾತಾಡಕ್ ಶುರು ಮಾಡಿದೆ. ನನ್ನ ಫ್ರೆಂಡ್ ಮಾತಾಡಿದ್ರು, ಖುಷ್ಬು ಮಾತಾಡಿದ್ರು, ಚಿತ್ರ ಮಾತಾಡಿದ್ರು. ಎಲ್ಲರೂ ಮಾತಾಡಿ, ಅಂದ್ರೆ ನಾವು 3 ಜನ ಏನ್ ಮಾತಾಡಿದಲ್ಲ, ಕಾಲೇಜಿನ ಸೀನಿಯರ್ಸ್ ಪ್ರತಿಯೊಬ್ರು ಕೂಡ ಮಾತಾಡಿ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಎಲ್ಲರ ಮಾತು ಮುಗಿದ್ರ ಮೇಲೆ ಪಿಕ್ ಅಂಡ್ ಆಕ್ಟ್ ಅಂತ ಜೂನಿಯರ್ಸ್ ಸೀನಿಯರ್ಸ್ಗೆ ಅರೇಂಜ್ ಮಾಡಿದ್ರು. ಅದರಲ್ಲಿ ಹುಡುಗರು ಸೀರೆ ಉಡ್ಕೊಳ್ಳೋದಿರ್ಬೋದು, ನಾವು ಲೆಕ್ಚರ್ಸ್ ಹೇಗ್ ಮಾಡ್ತಾರೆ ಇಮಿಟೇಟ್ ಮಾಡೋದಿರ್ಬೋದು, ಆಮೇಲೆ ಒಂದು ಸೀರಿಯಸ್ ಡೈಲಾಗ್ ನ ಕಾಮಿಡಿ ವೇನಲ್ಲಿ ಹೇಗೆ ಹೇಳೋದಿರ್ಬೋದು. ಸೊ ಇದೆಲ್ಲ ಕೂಡ ಆ ಚೀಟಿಲಿ ಬರ್ದ್ಬಿಟ್ಟು ಜೂನಿಯರ್ಸ್ ಅದನ್ನೆಲ್ಲ ಅರೇಂಜ್ ಮಾಡಿದ್ರು. ಅದೆಲ್ಲ ಮುಗ್ದ ಮೇಲೆ ರ್ಯಾಂಪ್ ವಾಕ್. ರ್ಯಾಂಪ್ ವಾಕ್ ಅಂತ ಹೇಳಿದ್ರೆ ಅದೊಂದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್. ನಮ್ಮ ಬಾಡಿ ಶೋ ಇರ್ಬೋದು ಅಥವಾ ನಮ್ಮ ವಾಕಿಂಗ್ ಸ್ಟೈಲ್ ಇರ್ಬೋದು, ಅದನ್ನೆಲ್ಲ ನಾವು ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ರ್ಯಾಂಪ್ ವಾಕ್ ಬಿಲ್ಡ್ ಆಗಿರುತ್ತೆ, ಸ್ಟ್ಯಾಂಡ್ ಆಗಿರುತ್ತೆ. ಆದ್ರೆ ನಾವ್ ಯಾವತ್ತು ರ್ಯಾಂಪ್ ವಾಕ್ ಮಾಡಿರಲ್ಲ ಅಥವಾ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಹೌ ಇಟ್ಸ್ ಪಾಸಿಬಲ್ ಡೂಡ್. ಬಟ್ ನಾವಲ್ಲಿ ನಾರ್ಮಲ್ ಆಗಿ ಸೈಡ್ ಅಲ್ಲಿ ನಿತ್ರು ಇಲ್ಲ ನಿಲ್ಲಕ್ಕಿಲ್ಲ ನೀವು ಮಾಡ್ಬೇಕು ಅಂತ ಹೇಳ್ತಿದ್ರು. ಏನೊಂದು ಕಾನ್ಫಿಡೆನ್ಸ್ ತಗೊಂಡ್ ನಾನ್ ಹೋಗ್ಬಿಟ್ಟು ರ್ಯಾಂಪ್ ವಾಕ್ ಮಾಡ್ದೆ. ನನ್ಗೆ ಅಭ್ಯಾಸನೇ ಇಲ್ಲ ನಾರ್ಮಲಿ. 10th ಅಲ್ಲಿ ಇರುವಾಗ ಒಂದ್ಸಲ ರ್ಯಾಂಪ್ ವಾಕ್ ಮಾಡಿದ್ದೆ, ಅದ್ ಬಿಟ್ರೆ ನಾನು ನನ್ನ MBA ದಲ್ಲೇ ಮಾಡಿದ್ದು. ಆ ರ್ಯಾಂಪ್ ವಾಕ್ ಅಲ್ಲೇ ಆದ್ರ ಮೇಲೆ 1 by 1 ಗರ್ಲ್ಸ್ ಇರ್ಬೋದು, ಅಂದ್ರೆ ಕ್ಲಾಸಿನ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ರ್ಯಾಂಪ್ ವಾಕ್ ಅಲ್ಲಿ ಅವರು ಇನ್ವಾಲ್ವ್ ಆಗಿದ್ರು. ರ್ಯಾಂಪ್ ವಾಕ್ ಆದ್ರ ಮೇಲೆ ಬಾಯ್ಸ್ ಹೇಗ್ ಮಾಡ್ತಾರೆ ಅಂತ ನಾನು ಫುಲ್ ವೇಟ್ ಮಾಡ್ತಾ ಇದ್ದೆ. ಆಮೇಲೆ ಬಾಯ್ಸ್ ರ್ಯಾಂಪ್ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಅವ್ರ ಜೊತೆ ಮಾಡುವಾಗ ನನ್ಗೆ ನಗು ಬರ್ತಾ ಇತ್ತು. ಆಮೇಲೆ ಇಟ್ಸ್ ಓಕೆ, ಬಟ್ ಚೆನ್ನಾಗಿ ಮಾಡಿದ್ವಿ. ನಾವು ಕರೆಕ್ಟ್ ಆಗಿ ಅದನ್ನ ಮಾಡಿರೋ ಕಾರಣದಿಂದಾಗಿ ಔಟ್ಲುಕ್ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಪ್ರೋಗ್ರಾಮ್ನ ಕೊನೆಯ ಹಂತ ಎಲ್ಲ ಗ್ರೂಪ್ ಅಲ್ಲಿ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು. ನಾವ್ ಇದನ್ ಮಾತ್ರ ಯಾವ ಕಾರ್ಯಕ್ರಮದಲ್ಲೂ ಇದನ್ನ ನಾವು ಡಿಲೀಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ವಿ ನೀಡ್ ಸಮ್ ಎಂಜಾಯ್ಮೆಂಟ್ ಅಲ್ವಾ. ಬಟ್ ನಾವೀಗ ಸ್ಟೇಜ್ ಮೇಲೆ 3 to 2 4 ಮೆಂಬರ್ಸ್ ಮಾಡ್ತೀವಿ. ಬಟ್ ಎಲ್ಲ ಸ್ಟೂಡೆಂಟ್ ಸೇರ್ಕೊಂಡು ಲಾಸ್ಟ್ ಅಲ್ಲಿ ಡಾನ್ಸ್ ಮಾಡೋದಿದೆಲ್ಲ, ಅದ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ವಿತ್ ಲೆಕ್ಚರ್ ಆಯ್ತಾ. ಇದೆಲ್ಲ ಅದ್ರ ಮೇಲೆ ನಮ್ಮ ಗರ್ಲ್ಸ್ ಇದು ಎಲ್ಲ ಗ್ರೂಪ್ ಫೋಟೋಸ್ನ 1 by 1 ಕ್ಲಿಕ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಮನೆ ಕಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಸೀನಿಯರ್ಸ್ ಎಲ್ಲ ಸೇರ್ಕೊಂಡು ನಾವು ಫುಲ್ ಲಾಸ್ಟ್ ಅಲ್ಲಿ ಏನಾದ್ರು ಒಂದ್ ಸ್ಟೆಪ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಕ್ತಾ ಇದ್ವಿ. ಹಾಕಾದ್ರ ಮೇಲೆ ನಾವು ಕಾಲೇಜ್ ಟೈಮಲ್ಲಿ ಸ್ಪೆಂಡ್ ಮಾಡಿರುವಂತ ಕೆಲವು ಟೈಮ್ ಮೂಮೆಂಟ್ ಇರ್ಬೋದು, ಅದನ್ನೆಲ್ಲ ವಿಡಿಯೋದ ಮೂಲಕ ನಮ್ಗೆ ಜೂನಿಯರ್ಸ್ ತೋರಿಸಿದ್ರು. ನೆಕ್ಸ್ಟ್ ನಮ್ದು ಗ್ರೂಪ್ ಫೋಟೋದಲ್ಲಿ ಅಪ್ಪ ಕರೆಕ್ಟ್ ಆಗಿ ನಿಲ್ತಾನೆ ಇಲ್ಲ. ಒಬ್ರು ನಿಂತ್ಕೊಂಡ್ರೆ ಒಬ್ರು ಕಾಣಿಸಲ್ಲ, ಇನ್ನೊಬ್ರು ನಿಂತ್ರೆ ಇನ್ನೊಬ್ರು ಕಾಣಿಸಲ್ಲ. ಈ ತರ ಏನೋ ಒಂಥರ ಸರ್ಕಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ವಿ. ಬಟ್ ಇವಾಗ ಪ್ರತಿಯೊಂದು ಸ್ಟೂಡೆಂಟ್ಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ನೈಸ್ ಫ್ಯೂಚರ್ ಅಂತ ಹೇಳಿ ನಾನು ಮನೆ ಹೊರಟೆ. ಹಾಯ್ ಗೈಸ್, ಟೈಮ್ ಇವಾಗ 8:30. ನಾನು ಇವಾಗ ರೂಮ್ ರೀಚ್ ಆದೆ. ಬಟ್ ಗುಡ್ ನ್ಯೂಸ್ ಏನು ಗೊತ್ತಾ, ನನ್ನ ಮೇಕಪ್ ಇನ್ನೂ ಹಾಗೆ ಇದೆ ಆಯಿತಾ. ಇಟ್ಸ್ ಓಕೆ. ಬಟ್ ಅದು ಏನು ಗೊತ್ತಾ, ಅದು ಏನೋ ಒಂದು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದು ಒಂದೇ ಹಚ್ಕೊಂಡು ನಿಜ ಫುಲ್ ಇಲ್ಲಿ ಬ್ಲ್ಯಾಕ್ ಡಾಟ್ ಇದೆ ಅಲ್ಲ. ಇಲ್ಲ, ವಿಡಿಯೋ ಮಾಡ್ತಿದ್ದೆ, ಕೇಳು ತೋರಿಸ್ತೀನಿ ಒಂದು ನಿಮಿಷ. ಇದರಲ್ಲಿ ನನಗೆ ನೇಮ್ ಗೊತ್ತಿಲ್ಲ ಆಯಿತಾ. ಇದರಲ್ಲಿ ಒಂದು ಪ್ಯಾಲೆಟ್ ಬಂದುಬಿಟ್ಟು ಏನೋ ಒಂದು ಸ್ವಲ್ಪ ಬ್ರೌನ್ ಕಲರ್ ಇತ್ತು, ಕನ್ಸಿಲ್ಲರು ಇರ್ಬೋದು ಆಯಿತಾ. ಅದನ್ನು ಒಂದನ್ನ ಈ ಬ್ಲ್ಯಾಕ್ ಡಾಟ್ಸ್ನ ಕ್ಲೋಸ್ ಮಾಡೋಣ ಅಂತ ಒಂದು ಹಿಂಗೆ ಹಚ್ಚಿದೆ ಆಯಿತಾ. ಆಮೇಲೆ ಫುಲ್ ಚೆಂದ ಕಾಣಿಸ್ತು, ಫುಲ್ ಫೇಸಿಗೆ ಅದೇ ಹಚ್ಚಿದೆ. ಮತ್ತು ಎಕ್ಸ್ಟ್ರಾ ಎಂಥದ್ದು ಹಚ್ಚಿಲ್ಲ ನಾನು, ಇದು ಒಂದೇ ಹಚ್ಚಿದೆ. ಬಟ್ ಇನ್ನೂ ಹಾಗೆ ಇದೆ. ಇನ್ನು ನೆಕ್ಸ್ಟ್ ಟೈಮಿಂದ ಇದೇ ಫಿಕ್ಸ್ ಅನ್ಸುತ್ತೆ ನನಗೆ. ಸೊ ಇಲ್ಲೆಲ್ಲ ಹಚ್ಚಿದ್ದೆ, ಬಟ್ ಸ್ವಲ್ಪ ಹೋಯಿತು. ಏನಕ್ಕಂದರೆ 12 ಗಂಟೆಗೆ ಹೋಗಿದ್ರಿಂದ. ಬಟ್ ಹಾಗೆ ಇದೆ. ಸದ್ಯ ಯಾರೂ ಕೇಳಲಿಲ್ಲ ಇಲೆಕ್ಷನ್ಗೆ ಏನಾದರೂ ನಿಂತಿದೆಯಾ ಅಂತ. ಅದೇ ಖುಷಿಯಾಗಿದ್ದು ನನಗೆ. ಫುಲ್ ನೀವು ವಿಡಿಯೋ ನೋಡ್ಕೊ ಬಂದ್ರಲ್ವ,
ಐ ಎಂಜಾಯ್ಡ್ ಎ ಲಾಟ್ ಆ್ಯಕ್ಚುಲಿ. ಬಟ್ ಅದು ಇನ್ನೊಂದ್ಸಲ ನಂಗೆ ಲೈಫಲ್ಲಿ ಸಿಗಲ್ಲ ಪಕ್ಕ. ಏನಕ್ಕಂದರೆ ನಾವು ಆ ಥರ ಫ್ರೆಂಡ್ಸ್ ಇದ್ವಿ, ಬ್ರಾಡ್ ಮೈಂಡೆಡ್. ಕೆಲವೊಂದು ನನಗೆ ಸಿಕ್ಕಿರೋ ಫ್ರೆಂಡ್ಸ್ ನನ್ನ ಥರದವ್ರೆ. ನಾನು ಪ್ರತಿ ಸಲ ಹೇಳ್ತಿದ್ದೆ ನನಗೆ ಸೆಟ್ ಆಗಲ್ಲ ಕೆಲವೊಬ್ಬರು ಅಂತ. ಬಟ್ ಮೈ ಗಾಡ್ ಎಷ್ಟು ಖುಷಿ ಆಯ್ತು ಅಂತಂದರೆ, ಸೊ ಪರವಾಗಿಲ್ಲ. ನಾನು ಅವಾಗ ಹೋಗಿ ಮಾತಾಡಿಸ್ತೇನೆ, ನನ್ನ ಫ್ರೆಂಡ್ಸಿಗೆಲ್ಲ ಮೀಟ್ ಮಾಡ್ತೇನೆ, ಅದೊಂದು ಹೋಪ್ ಇದೆ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಆರಾಮಾಗಿರಿ, ಖುಷಿಯಾಗಿರಿ. ಬಾಯ್ ಬಾಯ್. ಸಾಕಲ್ಲ.